ಸಾಣಪುರ ಅತ್ಯಾಚಾರ ಕೊಲೆ ಅಪರಾಧಿಗಳಿಗೆ ಮರಣ ದಂಡನೆ ಶಿಕ್ಷೆ ವಿಧಿಸಲಾಗಿದೆ. ಮೂವರು ತಪ್ಪಿತಸ್ಥರಿಗೆ ಮರಣ ದಂಡನೆ ನೀಡಿ ತೀರ್ಪನ್ನ ಕೊಟ್ಟಿರುವಂತದ್ದು ಗಂಗಾವತಿಯ ಹಿರಿಯ ಸಿವಿಲ್ ಕೋರ್ಟ್. ಮಹತ್ವದ ಆದೇಶ. ಈ ಪ್ರಕರಣ ನಡೆದು 9 ತಿಂಗಳಿಗೆ ಮಹತ್ವವಾದಂತಹ ಆದೇಶ, ತೀರ್ಪು ಬಂದಿದೆ ಕೋರ್ಟಿಂದ. ಇಸ್ರೇಲ್ ಮೂಲದ ಮಹಿಳೆ ಮೇಲೆ ಅತ್ಯಾಚಾರ, ಯುವಕನ ಕೊಲೆ ಅಪರಾಧಿಗಳಿಗೆ ಮರಣ ದಂಡನೆ ಶಿಕ್ಷೆ ಆಗಿದೆ. ಮೂವರು ತಪ್ಪಿತಸ್ಥರು ದೋಷಿಗಳು ಅಂತ ಆದೇಶವನ್ನು ಕೊಡಲಾಗಿತ್ತು, ತೀರ್ಪನ್ನು ಕಾಯ್ದಿರಿಸಲಾಗಿತ್ತು. ಇವತ್ತು ತೀರ್ಪು ಆಚೆ ಬಂದಿದೆ. ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ನಡೆಸಿದಂತಹ ಕಾಮುಕರು 3 ಜನ, ಓರ್ವನ ಕೊಲೆ ಕೂಡ ಮಾಡಿದ್ರು. ಮಹಿಳೆ ರಕ್ಷಣೆಗೆ ಬಂದಿದ್ದಂತಹ ಒಡಿಶಾದ ಪ್ರವಾಸಿಗನ ಹತ್ಯೆಯಾಗಿತ್ತು. ಇಲ್ಲಿ ಇದೇ ಪ್ರಕರಣದಲ್ಲಿ ಹಂದಿ ಮಲ್ಲೇಶ್, ಶರಣಬಸವ ಮತ್ತು ಚೇತನ್ ಸಾಯಿಗೆ ಗಲ್ಲು ಶಿಕ್ಷೆ, ಮರಣ ದಂಡನೆ. 2025ರ ಮಾರ್ಚ್ 6ರಂದು ನಡೆದಿದ್ದ ಕರಾಳ ಘಟನೆ ಇದು. ಇಡೀ ದೇಶ ಎದುರು ನೋಡ್ತಾ ಇತ್ತು ಈ ಪ್ರಕರಣವನ್ನು. 1 ವರ್ಷದೊಳಗೆ 9 ತಿಂಗಳು ಎಕ್ಸಾಕ್ಟ್ಲಿ ಪ್ರಕರಣ ನಡೆದು 9 ತಿಂಗಳಿಗೆ ಮಹತ್ವವಾದಂಥ ಆದೇಶ ಕೋರ್ಟ್ನಿಂದ ಬಂದಿರುವಂಥದ್ದು. 2025ರ ಮಾರ್ಚ್ 6ನೇ ತಾರೀಕು ಸಾಣಾಪುರದ ಬಳಿ ನಡೆದಿತ್ತು ಈ ಒಂದು ಘಟನೆ. ಇಸ್ರೇಲ್ ಮೂಲದ ಮಹಿಳೆಯನ್ನ ಅತ್ಯಾಚಾರ ಮಾಡಿದ್ರು ಮೂವರು. ಇದನ್ನ ತಡೆಯೋಕೆ ಬಂದಿದ್ದಂಥ ಒಡಿಶಾ ಮೂಲದ ಪ್ರವಾಸಿಗನ ಹತ್ಯೆ ಕೂಡ ಮಾಡಿದ್ರು. ಈ 3 ಜನರನ್ನ ಈಗ ದೋಷಿ ಅಂತ ಪರಿಗಣಿಸಿದೆ ಕೋರ್ಟ್. ಮರಣ ದಂಡನೆಯನ್ನ ವಿಧಿಸಿದೆ. ಈ ಪ್ರಕರಣ ನಡೆದು 9 ತಿಂಗಳ ಒಳಗೆ ಮಹತ್ವವಾದಂತಹ ಆದೇಶ ಕೋರ್ಟಿಂದ. ಇಡೀ ರಾಜ್ಯವೇ ಕಾಯ್ತಾ ಇದ್ದಂತಹ ತೀರ್ಪು ಪ್ರಕಟ ಆಗಿರುವುದು. ಫೆಬ್ರವರಿ 6ರಂದು ಅಪರಾಧ ಸಾಬೀತಾಗಿತ್ತು. ಹೌದು, ಇವರು ದೋಷಿಗಳು ಅಂತ ಕೋರ್ಟ್ ಅವತ್ತು ತೀರ್ಮಾನ ಮಾಡಿತ್ತು. ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟವಾಗಿದೆ, ಫೈನಲ್. ಇಡೀ ರಾಜ್ಯ ಅಲ್ಲದೆ ದೇಶವೇ ಎದುರು ನೋಡ್ತಾ ಇದ್ದಂತಹ ಪ್ರಕರಣ ಇದು. ನ್ಯಾಯಾಧೀಶರಾದಂಥ ಶ್ರೀ ಸದಾನಂದ ನಾಗಪ್ಪ ನಾಯಕ್ ಅವರು ಈ ದಿನ ಆರೋಪಿತರಿಗೆ 103 BNS ಹೊಸ ಆ್ಯಕ್ಟಿನ ಇದರಲ್ಲಿ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿದ್ದಾರೆ. ಬಾಕಿ ಇದು ಗ್ಯಾಂಗ್ ರೇಪ್ ಅಫೆನ್ಸಿಗೆ ಜೀವನ ಪರ್ಯಂತ ಜೈಲ್ನಲ್ಲೇ ಇರಬೇಕು, ಟಿಲ್ ಇಸ್ ಲಾಸ್ಟ್ ಬ್ರೆತ್ ಅನ್ನಂಗೆ ಜೈಲ್ನಲ್ಲೇ ಇರಬೇಕಂತ, ಅದು ಒಂಥರ ಜೀವಾವಧಿ ಶಿಕ್ಷೆ. ಆಮೇಲೆ ಹರ್ಟ್ ವಿತ್ ರಾಬರಿ, ಅದಕ್ಕೆ ಕೂಡ ಜೀವಾವಧಿ ಶಿಕ್ಷೆ. ಆಮೇಲೆ ಈ ಅತ್ಯಾಚಾರದ ಕೂಡ ಜೀವಾವಧಿ ಶಿಕ್ಷೆ. ಒಂದು ಸುಲಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ 7 years ಇಂಪ್ರಿಸನ್ ಅಂತ ಮಾತ್ರ ಮಾಡಿರೋದು ಇದರಲ್ಲಿ. ಬಾಕಿ ಎಲ್ಲ ಮೇಜರ್ ಜೀವಾವಧಿ ಶಿಕ್ಷೆ, ಇದಕ್ಕೆ 302 ಮರಣದಂಡನೆ ಶಿಕ್ಷೆ. ಮೂವರಿಗೂ ಮರಣದಂಡನೆ ಯಾವಾಗ ಸರ್ ಮೇಡಮ್? ಇಲ್ಲ, ಅವ್ರಿಗಿನ್ನೂ ಅಪೀಲ್ ಟೈಮ್ ಇರುತ್ತೆ. ಅದಕ್ಕೆ ಅವ್ರು ಅಪೀಲ್ ಹೋಗ್ಬೋದು. ಅವರು ಸರ್ಟನ್ ಟೈಮ್ ಅಂತ ಕೊಟ್ಟಿಲ್ಲ. ಇಲ್ಲ, ಅವ್ರೇನು ಅಪೀಲ್ ಹೋಗ್ಲಿಕ್ಕಂದ್ರೆ ಬರುತ್ತೆ ಅದ್ರದ್ದು. ಅವ್ರು ಹೋಗ್ತಾರೆ. ಇವಾಗ ಅಪೀಲ್ ಅಂದ್ರೆ ಹೋಗ್ತಾರೆ. ಅದ್ರ ಮುಂದೆ ಭಾಳ ಪ್ರೊಸೀಜರ್ ಬೇರೆ ಇರುತ್ತೆ. ಅವರು ಆರೋಪಿಗಳಿಗೆ ಬಿಟ್ಟಂತ ವಿಚಾರ ಇವಾಗ. ಫೋಟೋದಲ್ಲಿ ನೋಡ್ತಾ ಇರುವಂತಹ ಮೂವರ ಏನ್ ವ್ಯಕ್ತಿಗಳಿದ್ದಾರೆ, ಇವರೇ ಅತ್ಯಾಚಾರ ಎಸಗಿದ್ದಂಥ ಪಾಪಿಗಳು, ಕಾಮುಕರು. ಮೂವರಿಗೆ ಈಗ ಮರಣ ದಂಡನೆ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡಿರುವಂಥದ್ದು ಕೋರ್ಟ್. ಈ ಪ್ರಕರಣ ನಡೆದು 9 ತಿಂಗಳಿಗೆ ಮಹತ್ವವಾದಂಥ ಆದೇಶ ಹೊರಬಿದ್ದಿದೆ. ಇಡೀ ರಾಜ್ಯದ ಜನತೆ ಈ ಪ್ರಕರಣವನ್ನ ಅವತ್ತು ನೋಡಿ ದಂಗು ಬಡಿದಂಥ ರೀತಿಯಲ್ಲಿ ರಿಯಾಕ್ಷನ್ ಕೊಟ್ಟಿತ್ತು. ಪ್ರತಿಯೊಬ್ಬರು ಕೂಡ ಮಾತನಾಡಿದಂಥ ಕರಾಳ ಪ್ರಕರಣ ಇದು. ಇಸ್ರೇಲ್ ಮಹಿಳೆಯನ್ನ ಅತ್ಯಾಚಾರ ಮಾಡಲಾಗಿತ್ತು. ತಡೆಯೋಕೆ ಬಂದಂತಹ ವ್ಯಕ್ತಿಯನ್ನ, ಪ್ರವಾಸಿಗ ಆತನನ್ನ ಮರ್ಡರ್ ಮಾಡಿದ್ರು, ಕೊಲೆ ಮಾಡಿದ್ರು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಪ್ಪ ಬಾಚಲಪ್ಪ ಅವರು ಸಂಪರ್ಕದಲ್ಲಿದ್ದಾರೆ. ಶರಣಪ್ಪ, ಫೈನಲಿ ಈ ಒಂದು ಪ್ರಕರಣದಲ್ಲಿ ತೀರ್ಪು ಏನು ಬರುತ್ತೆ ಅನ್ನುವಂಥದ್ದು ಸಹಜವಾದಂತಹ ಕುತೂಹಲ ಇತ್ತು. ಬಟ್ ಎಲ್ಲರೂ ಅಂದುಕೊಂಡಂಗೆ ಇಂತಹ ಪಾಪ ಕೃತ್ಯವನ್ನ ಎಸಗಿದವರಿಗೆ ಇದೇ ರೀತಿಯಾದಂಥ ಶಿಕ್ಷೆ ಕೊಡಬೇಕು ಅಂತ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಶಿಕ್ಷೆ ಶಾಪ ಹಾಕಿದ್ದು ಕೂಡ ಇದೆ. ಸೊ ಅದು ಇವತ್ತು ಸಫಲ ಆದಂಗೆ ಕಾಣಿಸ್ತಾ ಇದೆ. ಹೌದು ಅರುಣ್, ಯಾಕಂತ ಹೇಳಿದ್ರೆ ಕಳೆದ 11 ತಿಂಗಳ ಹಿಂದೆ ಏನು ಗಂಗಾವತಿಯಲ್ಲಿ ನಡೆದಿರುವಂತ ಒಂದು ತಾಲೂಕಿನಲ್ಲಿ ನಡೆದಿರುವಂತ ಘಟನೆ ಮತ್ತು ಆ ಘಟನೆಯಿಂದ ಇಡೀ ವಿಶ್ವದಲ್ಲಿ ಏನು ಪ್ರವಾಸೋದ್ಯಮ ಇದೆ, ಹಂಪಿ ಪ್ರವಾಸೋದ್ಯಮಕ್ಕೆ ಬರುವಂತ ಪ್ರವಾಸಿಗರ ಮೇಲೆ ಒಂದು ಕೆಟ್ಟ ಪರಿಣಾಮ ಬೀರಿತ್ತು. ಜೊತೆಗೆ ವಿದೇಶಿ ಮಹಿಳೆಯನ್ನ ಅತ್ಯಾಚಾರ ಮಾಡಿರೋಗಿರ್ಬೋದು ಮತ್ತು ಹೋಟೆಲ್ ಮಾಲೀಕರ ಮೇಲೆ ಅತ್ಯಾಚಾರ ಆಗಿರ್ಬೇಕು. ಜೊತೆಗೆ ಅವರನ್ನು ತಡೆಯಲು ಹೋಗಿರುವಂತ ಒಬ್ಬ ವ್ಯಕ್ತಿಯನ್ನ ಏನು ಕಾಲುವೆಗೆ ನೂಕಿದ್ರಿಂದ ಆವತ್ತನ್ನು ಸಾವನ್ನಪ್ಪಿದ್ದ. ಈ ಘಟನೆ ಇಡೀ ವಿಶ್ವದಲ್ಲಿ ಒಂದಿಷ್ಟು ಚರ್ಚೆ ಆಯಿತು ಮತ್ತು ವಿಶ್ವ ಪರಂಪರಾ ಪಟ್ಟಿಯಲ್ಲಿರುವಂತಹ ಆನೆಗುಂದಿ ಮತ್ತು ಹಂಪಿಯ ಬಗ್ಗೆ ಕೆಟ್ಟ ಹೆಸರು ಕುಂಚಿತ್ತು.
ಈ ಕುರಿತು ಏನು ವಿಚಾರಣೆ ನೀಡಿದ್ದು 11 ತಿಂಗಳಲ್ಲಿ ಏನು ಮಾರ್ಚ್ 7ರಂದು ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಯಿತು. ಪ್ರಕರಣ ದಾಖಲಾಗಿರೋ ನಂತರ ಅದಕ್ಕೆ ಘಟನೆಯಲ್ಲಿ ಭಾಗಿಯಾಗಿರುವಂತಹ ಹಂದಿ ಮಲ್ಲೇಶ, ಚೇತನ್ ಸಾಯಿ ಮತ್ತು ಶರಣಬಸವ ಅಂತ 3 ಅರೆಸ್ಟ್ ಮಾಡಿದ್ರು. ಆ ಅರೆಸ್ಟಿನ ವಿಚಾರಣೆಯನ್ನು ನೀಡಿದ್ದು ಇವತ್ತು ಆ 3 ಜನರಿಗೆ ಮರಣದಂಡನೆಯನ್ನ ವಿಧಿಸಿದ್ದು. ಇದು ಒಂದಿಷ್ಟು ಒಂದು ಈ ಕಠಿಣ ಶಿಕ್ಷೆಗೆ ಕೊಟ್ಟಿರುವಂತ ಕಾರಣಕ್ಕಾಗಿ ಈ ಭಾಗದ ಜನರಿಗೆ ಒಂದಿಷ್ಟು ನಿಟ್ಟುಸಿರು ಬಿಡುವಂತಾಗಿದೆ. ಜೊತೆಗೆ ಇಲ್ಲಿ ಎಚ್ಚರಿಕೆ ಗಂಟಿನೂ ಆಗಿದೆ. ಯಾಕಂದ್ರೆ ಈ ಭಾಗದಲ್ಲಿ ನಡೀತಾ ಇರುವಂತ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು. ಯಾಕಂದ್ರೆ ಇದು ಪ್ರವಾಸಿಗರ ತಾಣ ಮತ್ತು ಪ್ರವಾಸಿಗರು ಪ್ರತಿ ವರ್ಷ ಸುಮಾರು ಲಕ್ಷಾಂತರ ಜನ ಪ್ರವಾಸಿಗರು ಬರ್ತಾರೆ. ಅದರಲ್ಲಿ ವಿದೇಶಿಯರು ಮತ್ತು ಹೊರ ರಾಜ್ಯದಿಂದ ಬರುವಂತ ಪ್ರವಾಸಿಗರು ಹೆಚ್ಚು. ಇಂತಹ ಸಂದರ್ಭದಲ್ಲಿ ಈ ರೀತಿಯ ಕಠಿಣ ಶಿಕ್ಷೆ ಆದ್ರೆ ಮುಂದೆ ಇಂಥ ಘಟನೆಗಳು ನಡೆದಿಲ್ಲ ಅನ್ನೋದು ಇಲ್ಲಿಯ ಜನರ ಅಭಿಪ್ರಾಯವಾಗಿದೆ. ಅದರ ಜೊತೆಗೆ ಈ ಕುರಿತು ಏನು ಗಂಗಾವತಿ ಶಾಸಕರಾಗಿರುವಂತಹ ಗಾಲಿ ಜನರೆಡ್ಡಿ ಸಹ ಒಂದಿಷ್ಟು ಹಿಡಿದ್ರು. ಇಲ್ಲಿ ಆನೆಗುಂದಿ ಮತ್ತು ಸಾಣಾಪುರ ವಿಭಾಗದವರಿಂದ ಯಾವುದೇ ಈ ಡ್ರಗ್ಸ್ ಮಾರಾಟ ಆಗಿರ್ಬೋದು ಮತ್ತು ಇಂಥ ಅಕ್ರಮ ಚಟುವಟಿಕೆಗಳು ನಡೆದಿಲ್ಲ. ಆದ್ರೆ ಹೊರಗಿನಿಂದ ಬಂದವರೇ ಹೆಚ್ಚು ಇದನ್ನ ಮಾಡ್ತಾ ಇದ್ದಾರೆ ಮತ್ತು ಈ ರೀತಿಯ ಕಠಿಣ ಶಿಕ್ಷೆ ಆಗೋದ್ರಿಂದ ಇದು ಕಡಿಮೆ ಆಗುತ್ತೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಒಟ್ಟಾರೆಯಾಗಿ ಇದು ಒಂದು ಎಚ್ಚರಿಕೆ ಗಂಟೆ. ಇದು ಪ್ರವಾಸೋದ್ಯಮ ಮೇಲೆ ಏನು ಕಪ್ಪು ಮಸಿ ಹೇಳಿತ್ತು. ಇದಕ್ಕೆ ಈ ಬ್ಲಾಕ್ ಸ್ಪಾಟ್ಗೆ ಕಡಿಮೆ ಮಾಡೋಕೆ ಒಂದಿಷ್ಟು ನ್ಯಾಯಾಲಯ ನೀಡಿರುವಂತಹ ತೀರ್ಪು ಒಂದು ಐತಿಹಾಸಿಕ ತೀರ್ಪು ಅಂತಾನೆ ಹೇಳ್ಬೋದು. ಅರುಣ್, ಇದ್ರ ಜೊತೆಗೆ ಈ ಅತ್ಯಾಚಾರ, ಕೊಲೆ ಅನ್ನುವಂತಹ ಪ್ರಕರಣಗಳು ಬಂದಾಗ ವರ್ಷಾನುಗಟ್ಟಲೆ ಕೋರ್ಟ್ಗೆ ಅಲಿಯುವಂಥದ್ದು ಅದೆಲ್ಲವನ್ನ ಹೊರತುಪಡಿಸಿದಂಗೆ ಶಾರ್ಟೆಸ್ಟ್ ಪೀರಿಯಡ್ನಲ್ಲಿ ಒಂದು ಮಹತ್ವವಾದಂಥ ಆದೇಶ, ಅದು ಕಠಿಣಾತಿ ಕಠಿಣ ಶಿಕ್ಷೆಯನ್ನು ಕೋರ್ಟ್ ಕೊಡುತ್ತೆ ಅಂತಂದಾಗ ಜನಸಾಮಾನ್ಯರಲ್ಲಿ ನ್ಯಾಯದ ಮೇಲೆ ಇರುವಂಥ ನಂಬಿಕೆ, ಕಾನೂನು ಮೇಲೆ ಇರುವಂಥ ನಂಬಿಕೆ ಅದು ಇಮ್ಮಡಿ ಆಗತ್ತೆ. ಇಂತಹ ಪ್ರಕರಣಗಳು ಸಹಜವಾಗಿ ಎಕ್ಸಾಂಪಲ್ ಆಗಿ ನಿಂತ್ಕೊಳ್ತವೆ. ಹೌದು ಅರುಣ್, ಖಂಡಿತವಾಗಿ ನೀವು ಹೇಳಿದ್ರೆ ಹಾಗೆ. ಯಾಕಂತ ಹೇಳಿದ್ರೆ ಇಂಥ ಪ್ರಕರಣಗಳಲ್ಲಿ ಬಹಳಷ್ಟು ಚರ್ಚೆ ಮಾಡಿ 2 ವರ್ಷ 3 ವರ್ಷ ಆಗಿ ಜನ ಮರೆತು ಹೋಗಿ ಮತ್ತು ಈ ನ್ಯಾಯಾಲಯದ ಬಗ್ಗೆ ಇರುವಂತ ಇದನ್ನೇ ಒಂದಿಷ್ಟು ವಿಳಂಬ ಆಗುತ್ತೆ ಅನ್ನುವಂತ ನಂಬಿಕೆ ಇತ್ತು. ಆದ್ರೆ ಈಗ ಆಗಿರೋದು ಕೇವಲ 11 ತಿಂಗಳು, ಅಂದ್ರೆ ಮಾರ್ಚ್ 17ಕ್ಕೆ ಪ್ರಕರಣ ದಾಖಲಾಯಿತು. ಇವತ್ತು ಏಪ್ರಿಲ್ 16ಕ್ಕೆ ತೀರ್ಪು ಮತ್ತು ಈ ಇವರು ಆರೋಪ ಸಾಬೀತಾಗಿದೆ ಅನ್ನೋದನ್ನ ಏಪ್ರಿಲ್ 6ರಿಂದ ಇಲ್ಲಿ ಗಂಗಾವತಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಏನು ಸಾಬೀತಾಗಿರೋದನ್ನ ಅನೌನ್ಸ್ ಮಾಡಿದ್ರು. ಆದ್ರೆ ಶಿಕ್ಷೆ ಪ್ರಮಾಣ ಇವತ್ತು ಪ್ರಕಟಣೆ ಮಾಡ್ತಾ ಇದ್ರು. ಈ ಶಿಕ್ಷೆ ಪ್ರಮಾಣವನ್ನು ಇವತ್ತು ಪ್ರಕಟ ಮಾಡಿದ್ರ ನಂತರ ನ್ಯಾಯಾಲಯದ ಬಗ್ಗೆ ಇರುವಂತಹ ಗೌರವ ಸಹ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಅರುಣ್, ಥ್ಯಾಂಕ್ ಯು ಶರಣಪ್ಪ ಡೀಟೇಲ್ಸ್ಗೆ.